ಕಿಚ್ಚು ಟೈಮ್ಸ್ಗೆ ಸ್ವಾಗತ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಪಕ್ಷಕ್ಕೆ. ಬಂಧುಗಳೇ, ಇವತ್ತಿನ ದಿನ ಕೋಲಾರ ಜಿಲ್ಲೆಯ ಒಂದು ಕೆಎಂಎಫ್ ಡೈರಿಯ ಚುನಾವಣೆ ನಡೆದಿದ್ದೆ. ಕೋಲಾರ ಉತ್ತರ ಕ್ಷೇತ್ರಕ್ಕೆ ಮಹಿಳಾ ಕ್ಷೇತ್ರದಿಂದ ನಮ್ಮ ಶ್ರೀಮತಿ ಮಹಾಲಕ್ಷ್ಮಿ ಪ್ರಸಾದ್ ಬಾಬಣ್ಣವರು ಇವತ್ತು ಜಯವನ್ನು ಬಾರಿಸಿದ್ದಾರೆ. ಅವರು ಜಯವೇರಿಯನ್ನು ಬಾರಿಸಿದ ತಕ್ಷಣ ವಾಲ್ಮೀಕಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ರು. ನಂತರ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತಂದ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿದರು. ಮಾಲಾರ್ಪಣೆ ಮಾಡುವುದರ ಮುಖಾಂತರ ಸಂವಿಧಾನಕ್ಕೆ ಬೆಲೆ ಕೊಟ್ಟ ಏಕೈಕ ವ್ಯಕ್ತಿ ನಮ್ಮ ಮಹಿಳಾ ಮೀಸಲಾತಿ ಸದಸ್ಯರಾಗಿ ಆಯ್ಕೆಯಾದಂತಹ ಮಹಾಲಕ್ಷ್ಮಿ ಪ್ರಸಾದ್ ಬಾಬಣ್ಣವರಿಗೆ ಈ ಮೂಲಕ ನಾವು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನೋಡಿ, ಅವರು ಕಾಂಗ್ರೆಸ್ ಪ್ರಾಮಾಣಿಕ ಕಾರ್ಯಕರ್ತರು, ನಗರಸಭೆ ಅಧ್ಯಕ್ಷರಾಗಿ 5 ವರ್ಷ ಒಳ್ಳೆಯ ಆಡಳಿತವನ್ನು ಕೊಟ್ಟಂಥ ಇತಿಹಾಸ ಈ ಕೋಲಾರ ನಗರಕ್ಕಿದೆ. ಇವತ್ತು ರೈತರ ಕ್ಷೇತ್ರವನ್ನು ವ್ಯಾಪಿಸಬೇಕು, ರೈತರಿಗೆ ಏನಾದರೂ ಒಂದು ಅನುಕೂಲ ಮಾಡಬೇಕು. ಇವತ್ತು ಏನಾದರೂ ಸೊರಗ್ತಾ ಇದ್ದಾರೆ ರೈತರು. ಆ ಹಾಲು ಕರೆಯುವಂಥ ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದು ಡೈರಿ ವ್ಯವಸ್ಥೆ ಇಲ್ಲ. ಹಳ್ಳಿಗಳಲ್ಲಿ ನಾವು ಓಡಾಡಿದ್ವಿ. ಇದುವರೆಗೂ ಗೆದ್ದಂಥವರು ನಿವೇಶನ ಕೊಟ್ಟಿಲ್ಲ, ಒಂದು ಡೈರಿ ಕಟ್ಟಡ ಕೊಟ್ಟಿಲ್ಲ. ಅವರು ಬಾಡಿಗೆ ಕಟ್ಟಡಗಳಲ್ಲಿ ಹಳೆ ಮಳೆ ಬಂದರೆ ಸೋರುವಂತಹ ಕಟ್ಟಡಗಳಲ್ಲಿ ಅವರು ಪಾಪ ಡೈರಿಗಳನ್ನು ಹೆಣ್ಣು ಮಕ್ಕಳು ಅಳ್ಕೊತಾ ಇದ್ದಾರೆ. ಇವತ್ತು ಅವ್ರಿಗೆಲ್ಲ ಕೂಡ ನಮ್ಮ ಮಹಾಲಕ್ಷ್ಮಕ್ಕನವರು ನಿವೇಶನಗಳನ್ನು ಮಂಜೂರು ಮಾಡುವಂಥ ಭರವಸೆ ಕೊಟ್ಟಿದ್ದಾರೆ. ಪ್ರಣಾಳಿಕೆಯಲ್ಲಿ ಇವತ್ತು ಅವರು ಕಟ್ಟಡಗಳನ್ನು ಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮಹಿಳಾ ಒಂದು ಹಾಲು ಉತ್ಪಾದಕರಿಗೆ, ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಸಕಲ ಸೌಕರ್ಯಗಳನ್ನು, ಮೂಲಭೂತ ಹಕ್ಕುಗಳನ್ನು ನೀಡುತ್ತೇವೆ ಅಂತ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತಂದ ಆ ಮಹಾನುಭಾವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಕೋಲಾರ ಜಿಲ್ಲೆಯಲ್ಲಿ ಗೆದ್ದಂಥ ಯಾವ ನಿರ್ದೇಶಕರು ಕೂಡ ಅಂಬೇಡ್ಕರ್ ಅವರಿಗೆ ಗೌರವ ಕೊಡಲಿಲ್ಲ. ಇವತ್ತು ವಾಲ್ಮೀಕಿ ಅವ್ರಿಗೆ ಹಾರ ಹಾಕಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹಾರ ಹಾಕೋದ್ರ ಮುಖಾಂತರ ಇವತ್ತು ಹಾಲಿನ ಉತ್ಪಾದಕರಿಗೆ ಇವತ್ತು ಸಕಲ ಸೌಕರ್ಯಗಳನ್ನು ನಾವು ಕೊಡ್ತೀವಿ ಅಂತ ಆಶ್ವಾಸನೆ ನೀಡೋದ್ರ ಮುಖಾಂತರ ಅವರು ಸಂಭ್ರಮಾಚರಣೆ ಮಾಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ನಮ್ಮ ಹಾಲು ಉತ್ಪಾದಕ ಸಂಘದ ಚುನಾವಣೆಯಲ್ಲಿ ಗೆದ್ದಂತ ಮಹಾಲಕ್ಷ್ಮಿ ಅವರು ಏನು ಈ ಜಯಕ್ಕೆ ಸಹಕಾರ ಕೊಡ್ತಂಥ CM ಅವರು, DK ಸಾಹೇಬರು, KH ಮುನಿಯಪ್ಪನವರು, ಉಸ್ತುವಾರಿ ಮಂತ್ರಿಯಾದಂಥ ಬೈತಿ ಸುರೇಶ್ ಅಣ್ಣವರು, ಹಲವಾರು ಜನಗಳು, ಲೀಡರ್ಗಳು, ಇವರೆಲ್ಲ ಕೂಡ ಮತದಾರರು, ಇವ್ರಿಗೆಲ್ಲರೂ ಕೂಡ ನಾವು ಈ ಸಮಯದಲ್ಲಿ ನಾವು ಅಭಿನಂದನೆ ಸಲ್ಲಿಸೋದಕ್ಕೆ ನಾವು ಇಷ್ಟಪಡ್ತೀವಿ. ಏನು ಈಗ ತಾನೇ ನಮ್ಮ ಕೃಷ್ಣೇಗೌಡರು ಹೇಳಿದಂಗೆ ಡೈರಿಗಳಲ್ಲಿ ಇವತ್ತು ಕೂಡ ನಾವು ಪ್ರವಾಸ ಹೊಟ್ಟಿರೋ ಟೈಮಲ್ಲಿ ಹಣ ನಮಗೆ ಈ ಡೈರಿ ಸ್ವಂತ ಡೈರಿ ಇಲ್ಲ, ನಾವು ಬಾಡಿಗೆ ಡೈರಿಲಿದ್ದೀರಿ, ಒಂದು ದದನದಲ್ಲಿದ್ದೀರಿ ಅಂತ ಕೂಡ ಒಂದು ಜಾಗದಲ್ಲಿ ಹೇಳಿದ್ರು. ನಾವೇನು ಆಶ್ವಾಸನೆ ಕೊಟ್ಟಿದ್ದೀರಿ ಇದು ಚಾಚು ತಪ್ಪದಂಗೆ ಪ್ರಾಮಾಣಿಕವಾಗಿ ಅವ್ರಿಗೆ ಏನು ತಕ್ಕಬೇಕು, ಅವ್ರು ಏನು ಎಲ್ಲೆಲ್ಲಿ ನಾವು ಆಗಬೇಕು ಡೈರಿಗಳು, ಅದಕ್ಕೆ ಯಾವ ರೀತಿ ನಾವು ಸರ್ಕಾರದಿಂದ ಹಣ ತಂದು ಅದನ್ನು ನಾವು ಅವ್ರಿಗೆ ನಿವೇಶನ ಮಾಡಿಕೊಟ್ಟು ಕಟ್ಟಡ ಕಟ್ಟಿ ಕೊಡೋದಕ್ಕೆ ನಾವು ಈ ಟೈಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ ನಾವು.